ನಮ್ಮ ಮುಂದಿನ ಅತಿಥಿ ಹಿರಿಯ ನಟ ಮಂಡ್ಯ ರಮೇಶ್ ಅವರು. ವೆಲ್ಕಮ್ ಸರ್, ವೆಲ್ಕಮ್ ಟು ದ ರೆಡ್ ಕಾರ್ಪೆಟ್. ಸೊ ಏನ್ ಅನ್ನಿಸ್ತಾ ಇದೆ ಸರ್ ಈ ಕಾರ್ಯಕ್ರಮದ ಒಂದು ಭಾಗ ಆಗಿದ್ದಕ್ಕೆ? ಮುಖ್ಯವಾಗಿ ಉದಯ ಕನ್ನಡಿಗ ಅನ್ನುವ ಶೀರ್ಷಿಕೆ ಬಹಳ ಮುದ್ದಾಗಿದೆ, ಆಕರ್ಷಕವಾಗಿದೆ. ಅದು ಉದಯವಾಗಿ ಚೆಲುವ ಕನ್ನಡ ನಾಡು ಅಂತ ಬಹಳ ಅದ್ಭುತವಾಗಿ ಹುಯಿರುಗಳು ನಾರಾಯಣರ ಒಂದು ಸಾಲದು. ಅದು ಉದಯ ಕನ್ನಡಿಗ ಎರಡು ಇರೋದ್ರಿಂದ ನನಗೆ ಬಹಳ ದೊಡ್ಡ ಹೆಮ್ಮೆ ಅನಿಸ್ತು. ವೆರಿ ನೈಸ್ ಸರ್. ಸರ್, ನಿಮ್ ಶೂಟಿಂಗ್ ಸೆಟ್ ಅಲ್ಲಿ ಯಾವ್ದಾದ್ರೂ ಒಂದು ಈಗ್ಲೂ ನೆನೆಸ್ಕೊಂಡ್ರೆ ನಕ್ಕಿ ಬೀಳೋ ಅಂತ ಯಾವ್ದಾದ್ರೂ ಒಂದು ಘಟನೆ ಇದೆಯಾ? ನನಗೆ ಅನೇಕ ಸಂದರ್ಭಗಳಲ್ಲಿ ಆಗ್ತದೆ. ನಾನು ಯಾವುದೋ ಒಂದು ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಒಂದು ಸೀರಿಯಲ್ ಕೆಲಸ ಮಾಡ್ಬೇಕು ಶೂಟಿಂಗ್ಗೆ ಅಂತ ಒಂದು ಭಿಕ್ಷುಕನ ಪಾತ್ರ ಹಾಕೊಂಡು ಕೂತಿದ್ದೆ. ಅದ್ರಲ್ಲಿ ಕರಗೋಗ್ಬಿಟ್ಟಿದೆ. ನನಗೆ ಮೆಥಡ್ ಆಕ್ಟಿಂಗ್ ತುಂಬಾ ಇಷ್ಟ. ಸ್ಯಾನ್ಸ್ಲವಿಸ್ಕಿ ಮೆಥಡ್ ಅಲ್ಲಿ ನಾನು ಆಕ್ಟರ್ ಆಗಿ ಭಿಕ್ಷುಕನ ಪಾತ್ರ ಎಲ್ಲ ಹಾಕೊಂಡು ಕೂತಿದ್ದೆ. ಆ ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೆ. ಹೀರೋಯಿನ್ ಒಬ್ಳು ಬಂದು ಪಾಪ ನಾನು ಅವಳು ಬಂದಲ್ಲ ಅಂತ ಎದ್ದು ನಿಂತ್ಕೊಳ್ಳೋ ಟೈಮ್ಗೆ ಅವಳು ನನ್ನ ಅಕ್ಕಪಕ್ಕ ಹೋಗ್ಬಿಟ್ಟು ಜಸ್ಟ್ ಎ ಮಿನಿಟ್ ಅಂತ ಪಾಪ ಅವಳ ವ್ಯಾನಿಟಿ ಬ್ಯಾಗ್ನಿಂದ ನಾ ಕಾಣಿ ತೆಗೆದ್ಬಿಟ್ಟು ನನ್ನ ತಟ್ಟೆಗೆ ಎಸ್ಬಿಟ್ಟು ಹೋದ್ಲು. ಈಗ ಈಗಲೂ ಒಂದು ನೆನೆಸ್ಕೊಂಡಾಗ ಅಪ್ಪ ನಟರ ಜೀವನ ಎಂತ. ಮೇಡಮ್ ನಾನು ಆಕ್ಟರ್ ಒಂದೆ ಇಲ್ಲಿ ಎಲ್ಲ ಆಕ್ಟಿಂಗ್ ಮಾಡಕ್ಕೆ ಬಂದ್ರು, ನಾವು ಆಕ್ಟಿಂಗ್ ಮಾಡಕ್ಕೆ ಬಂದಿರೋದು ಇಟ್ಕೊಳ್ಳಿ ಬೇಕಾಗುತ್ತೆ ಅಂತ. ಅವಳು ನಿಜವಾದ ಭಿಕ್ಷುಕ ಅಂತಲೇ ನಂಬ್ಕೊಂಡಿದ್ಲು. ನನಗೆ ಅಳಬೇಕು ನಗಬೇಕು ಅಂತ. ಅದು ನಿಮ್ಮ ಆಕ್ಟಿಂಗ್ ನ ಪವರ್ ಸರ್. ಚೂಸ್ ಮಾಡಿ. ನೀನ್ 3 ತರ ಕೇಳಿದ್ಯಾ? ನಾನು 6 ತರ ಹೇಳ್ತೀನಿ. ಏನ್ ಹಂಗ್ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಇದು ಆರ್ಮಗಂ ಕೋಟೆ ಕಣ. ಏನು ಹಂಗ್ ನೋಡ್ತೀಯಾ? ಶಾಕ್ ಆಯ್ತಾ? ಇದು ಆರ್ಮಗಂ ಕೋಟೆ ಕಣು. ನೋಡ್ತೀಯಾ? ಶಾಕ್ ಆಯ್ತಾ? ಇದು ಆರ್ಮಗಂ ಕೋಟೆ ಕಣ. ನೋಡ್ತೀಯಾ? ಶಾಕ್ ಆಯ್ತಾ? ಆರ್ಮಗಂ ಕೋಟೆ ಕಣು. ಏನ್ ಹಂಗ್ ನೋಡ್ತೀಯಾ? ಶಾಕ್ ಆಯ್ತಾ? ಇದು ಆರ್ಮಗಂ ಕೋಟೆ ಕಣು. Well done. Thank you so much, sir. Thanks for